ನಿರುದ್ಯೋಗಿ ಇದ್ದಾನೆ, ಫ್ರೀ ಬಸ್ ಹೊಡೆತಾ, ಬೈಕ್ ಟ್ಯಾಕ್ಸಿ ಹೊಡೆತಾ, ಮೆಟ್ರೋ ಹೊಡೆತಾ, ಅದಕ್ಕೆ ಬಿಗ್ ಬಾಸ್ ನೋಡ್ತಾ ಇದ್ದಾನೆ ಅಂತೆ. ಅಲ್ಲ, ಒಂದಕ್ಕೊಂದು ಏನಾದ್ರು ಸಂಬಂಧ ಇದೆಯಾ? ನನ್ಗಂತೂ ಲಾಜಿಕ್ ಸಿಗ್ತಾ ಇಲ್ಲ. ಬಟ್ ಇನ್ನೊಂದು ಏನಂದ್ರೆ, ನಮ್ಮಣ್ಣ ಏನಾದ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನನಗೆ ಕೆಲಸ ಇಲ್ಲ, ಪ್ಲೀಸ್ ಕೆಲಸ ಕೊಡ್ಸಿ ಅಂತ ಏನಾದ್ರು ಕಮೆಂಟ್ ಆಗಿದ್ರ? ಇಲ್ಲ ಅಲ್ಲ. ಅಂಡ್ ನಾನು ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ, ನನ್ಗಂತೂ ಕೆಲಸನೇ ಇಲ್ಲ ಅಂತ ಏನಾದ್ರು ಹೇಳಿದ್ರ? ಇಲ್ಲ ಅಲ್ವಾ? ಓಕೆ 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 ಗೊತ್ತಾಯ್ತು. ಏನಾದ್ರು ಬಿಗ್ ಬಾಸ್ ನೋಡ್ತಾ ಇದ್ರೆ ಅವರು ನಿರುದ್ಯೋಗಿ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಮಾಡೋ ಕೆಲಸ ಇರಲ್ಲ, ಅದಕ್ಕೆ ಬಿಗ್ ಬಾಸ್ ನೋಡ್ತಾ ಇರ್ತಾರಲ್ವಾ? ಹಂಗಂದ್ರೆ ನೀವು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಲ್ಲ, ಹಂಗಂದ್ರೆ ನಿಮ್ಗೆ ಮಾಡಕ್ ಚೂರು ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ ರೀಲ್ಸ್ ನ ನೋಡ್ತಾ ಇದ್ದೀರಲ್ವಾ? ಗೊತ್ತಾಯ್ತು ಸರ್. ನಮ್ಮ ಅಣ್ಣಗೆ ಏನು ಕೆಲಸ ಇಲ್ಲ, ಅವ್ನು ನಿರುದ್ಯೋಗಿ ಇದ್ದಾನೆ. ಸೊ ನೀವು ಒಂದೊಳ್ಳೆ ಕೆಲಸದಲ್ಲಿ ಇದ್ದೀರಾ. ಗೊತ್ತಾಗ್ತಿದೆ, ನೀವು ಎಷ್ಟು ಚೆನ್ನಾಗಿ ರೀಲ್ಸ್ ನೋಡ್ಕೊಂಡು ಒಂದೊಳ್ಳೆ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗ್ತಿದೆ. ಮಾಡಕ್ ಕೆಲಸ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು, ಅದು ಬಿಟ್ಟು ಈ ತರ ಬೇಕಾ ಬಿಟ್ಟು ಕಮೆಂಟ್ ಅಂತೂ ಹಾಕಕ್ ಹೋಗ್ಲೇಬೇಡಿ. ಅಲ್ಲ, ನಮ್ಮಣ್ಣ ಏನಾದ್ರು ನಿಮ್ಮ ಹತ್ರ ಬಂದು ನಿರುದ್ಯೋಗಿ ಅಂತ ಏನಾದ್ರು ಹೇಳಿದ್ನಾ? ಸುಮ್ಮನೆ ಏನ್ ತೆಗಿತಾರೆಲ್ಲ ಕಮೆಂಟ್ ಹಾಕ್ತೀರಾ ನೀವೆಲ್ಲ? ಬಿಗ್ ಬಾಸಿಗೂ ಈ ಕೆಲ್ಸಕ್ಕೂ ಏನ್ ಸಂಬಂಧ ಅಂತ ಹಾಕಿದ್ದೀರಾ?